ಪಂಚತಂತ್ರ ಬರೆದವರು ಯಾರು? ಎ. ಕಾಳಿದಾಸ, ಬಿ. ವಿಷ್ಣು ಶರ್ಮಾ, ಸಿ. ಬಾಣಭಟ್ಟ, ಡಿ. ತುಳಸಿದಾಸ. ಸರಿಯಾದ ಉತ್ತರ ಬಿ. ವಿಷ್ಣು ಶರ್ಮಾ. ಬ್ರಹ್ಮಪುತ್ರ ನದಿ ಭಾರತವನ್ನು ಯಾವ ರಾಜ್ಯದಿಂದ ಪ್ರವೇಶಿಸುತ್ತದೆ? ಎ. ಅಸ್ಸಾಂ, ಬಿ. ಅರುಣಾಚಲ ಪ್ರದೇಶ್, ಸಿ. ಸಿಕ್ಕಿಂ, ಡಿ. ಮಣಿಪುರ್. ಸರಿಯಾದ ಉತ್ತರ ಬಿ. ಅರುಣಾಚಲ ಪ್ರದೇಶ್. ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಜನವರಿ 26, ಬಿ. ಜನವರಿ 25, ಸಿ. ಆಗಸ್ಟ್ 15, ಡಿ. ಆಗಸ್ಟ್ 2. ಸರಿಯಾದ ಉತ್ತರ ಬಿ. ಜನವರಿ 25. WHO ಪ್ರಧಾನ ಕಚೇರಿ ಎಲ್ಲಿದೆ? ಎ. ಜಿನೀವಾ, ಬಿ. ನ್ಯೂಯಾರ್ಕ್, ಸಿ. ವಾಷಿಂಗ್ಟನ್, ಡಿ. ಲಂಡನ್. ಸರಿಯಾದ ಉತ್ತರ ಎ. ಜಿನೀವಾ. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಮಾರ್ಚ್ 5, ಬಿ. ಏಪ್ರಿಲ್ 10, ಸಿ. ಫೆಬ್ರವರಿ 28, ಡಿ. ಮೇ 12. ಸರಿಯಾದ ಉತ್ತರ ಸಿ. ಫೆಬ್ರವರಿ 28. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಎ. ಜವಾಹರ್ಲಾಲ್ ನೆಹರು, ಬಿ. ಸರ್ವಪಲ್ಲಿ ರಾಧಾಕೃಷ್ಣನ್, ಸಿ. ಮಹಾತ್ಮ ಗಾಂಧಿ, ಡಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ ಡಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್. RTI ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಎ. 2002, ಬಿ. 2008, ಸಿ. 2005, ಡಿ. 2010. ಸರಿಯಾದ ಉತ್ತರ ಸಿ. 2005. ವಿಶ್ವ ಆರೋಗ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಅಕ್ಟೋಬರ್ 10, ಬಿ. ಡಿಸೆಂಬರ್ 1, ಸಿ. ಜೂನ್ 15, ಡಿ. ಏಪ್ರಿಲ್ 7. ಸರಿಯಾದ ಉತ್ತರ ಡಿ. ಏಪ್ರಿಲ್ 7. ಕೌನ್ ಬನೇಗಾ ಕರೋಡ್ಪತಿ ಮೊದಲ ಬಾರಿಗೆ ಯಾವಾಗ ಪ್ರಸಾರವಾಯಿತು? ಎ. 1999, ಬಿ. 2000, ಸಿ. 2001, ಡಿ. 2002. ಸರಿಯಾದ ಉತ್ತರ ಬಿ. 2000. ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು? ಎ. 1920, ಬಿ. 1925, ಸಿ. 1931, ಡಿ. 1942. ಸರಿಯಾದ ಉತ್ತರ ಸಿ. 1931. ಜಾತ್ಯತೀತ ಎಂಬ ಪದವನ್ನು ಯಾವ ತಿದ್ದುಪಡಿಯ ಮೂಲಕ ಭಾರತೀಯ ಸಂವಿಧಾನಕ್ಕೆ ಸೇರಿಸಲಾಯಿತು? ಎ. 42ನೇ, ಬಿ. 44ನೇ, ಸಿ. 52ನೇ, ಡಿ. 61ನೇ. ಸರಿಯಾದ ಉತ್ತರ ಎ. 42ನೇ ತಿದ್ದುಪಡಿ. ಭೂಮಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಮಾರ್ಚ್ 1, ಬಿ. ಏಪ್ರಿಲ್ 22, ಸಿ. ಫೆಬ್ರವರಿ 28, ಡಿ. ಜೂನ್ 5. ಸರಿಯಾದ ಉತ್ತರ ಬಿ. ಏಪ್ರಿಲ್ 22. ಮೊದಲ ಪಂಚವಾರ್ಷಿಕ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಎ. 1950, ಬಿ. 1976, ಸಿ. 1951, ಡಿ. 1955.
ಸರಿಯಾದ ಉತ್ತರ ಸಿ 1951. ಗವರ್ನರ್ ರನ್ನು ಯಾರು ನೇಮಿಸುತ್ತಾರೆ? ಎ ರಾಷ್ಟ್ರಪತಿ, ಬಿ ಪ್ರಧಾನಮಂತ್ರಿ, ಸಿ ಮುಖ್ಯಮಂತ್ರಿ, ಡಿ ನ್ಯಾಯಾಧೀಶರು. ಸರಿಯಾದ ಉತ್ತರ ಎ ರಾಷ್ಟ್ರಪತಿ. ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಎ ಯಕೃತು, ಬಿ ಥೈರಾಯ್ಡ್, ಸಿ ಪಿಟ್ಯುಟರಿ, ಡಿ ಲಿವರ್. ಸರಿಯಾದ ಉತ್ತರ ಎ ಯಕೃತು. ಭಾರತದಲ್ಲಿ ಮೊದಲ ಐಐಟಿ ಎಲ್ಲಿ ಸ್ಥಾಪನೆಯಾಯಿತು? ಎ ಖರಗ್ಪುರ, ಬಿ ಮುಂಬೈ, ಸಿ ಕಾನ್ಪುರ್, ಡಿ ಬೆಂಗಳೂರು. ಸರಿಯಾದ ಉತ್ತರ ಎ ಖರಗ್ಪುರ. ಯಾರ ನೆನಪಿಗಾಗಿ ರಾಷ್ಟ್ರೀಯ ಕ್ರೀಡಾ ದಿನ ಆಚರಿಸಲಾಗುತ್ತದೆ? ಎ ಸಚಿನ್ ತೆಂಡೂಲ್ಕರ್, ಬಿ ಮೇಜರ್ ಧ್ಯಾನ್ ಚಂದ್, ಸಿ ಕಪಿಲ್ ದೇವ್, ಡಿ ಪಿಟಿ ಉಷಾ. ಸರಿಯಾದ ಉತ್ತರ ಬಿ ಮೇಜರ್ ಧ್ಯಾನ್ ಚಂದ್. ಜನಸಂಖ್ಯಾ ನಿಯಂತ್ರಣ ಯಾವ ನೀತಿಗೆ ಸಂಬಂಧಿಸಿದೆ? ಎ ಶಿಕ್ಷಣ ನೀತಿ, ಬಿ ಪರಿಸರ ನೀತಿ, ಸಿ ಆರ್ಥಿಕ ನೀತಿ, ಡಿ ಆರೋಗ್ಯ ನೀತಿ. ಸರಿಯಾದ ಉತ್ತರ ಡಿ ಆರೋಗ್ಯ ನೀತಿ. ಭಾರತದ ರಾಷ್ಟ್ರಧ್ವಜದಲ್ಲಿರುವ ಕೇಸರಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ? ಎ ಸಮೃದ್ಧಿ, ಬಿ ತ್ಯಾಗ ಮತ್ತು ಧೈರ್ಯ, ಸಿ ಶಾಂತಿ, ಡಿ ನ್ಯಾಯಮೂರ್ತಿ. ಸರಿಯಾದ ಉತ್ತರ ಬಿ ತ್ಯಾಗ ಮತ್ತು ಧೈರ್ಯ. ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ? ಎ ಗೋದಾವರಿ, ಬಿ ಕೃಷ್ಣ, ಸಿ ನರ್ಮದಾ, ಡಿ ಕಾವೇರಿ. ಸರಿಯಾದ ಉತ್ತರ ಸಿ ನರ್ಮದಾ. ಹರಪ್ಪ ನಾಗರಿಕತೆ ಯಾವ ಯುಗದ ನಾಗರಿಕತೆಯಾಗಿತ್ತು? ಎ ತಾಮ್ರಯುಗ, ಬಿ ಕಬ್ಬಿಣ ಯುಗ, ಸಿ ಶಿಲಾಯುಗ, ಡಿ ನವಶಿಲಾಯುಗ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.